ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜೇಶ್ವರಿ ಮಲ್ಲಿಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು ಮುದತಿಗೆ ಅಂತ ಹೋಗ್ತಾ ಇದ್ವಿ. ಯಾಕಂದರೆ ಹಬ್ಬ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಮನೆಯಲ್ಲೇ ಇದು ಸಿಕ್ಕಾಬಟ್ಟೆ ಬೋರ್ ಆಗ್ತಾಯಿತ್ತು. ಆ್ಯಂಡ್ ಅದಲ್ಲದೆ ಊರ ಕಡೆ ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ಸಿಕ್ಕಾಬಟ್ಟೆ ಸೆಕೆ ಕೂಡ ಆಗ್ತಿತ್ತು. ಸರಿ ಅಂತ ಅಂದ್ಕೊಂಡು ಮುದತಿಗಾದರೂ ಹೋಗಿ ಈಜಾಡ್ಕೊಂಡು ಹಾಗೆ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ನಾನು ಅಣ್ಣ ಅದಕ್ಕೆ ಅಣ್ಣನ ಮಗಳು 4 ಜನ ಕೂಡ 2 ವೀಲರಲ್ಲೇ ಹೊರಟ್ವಿ. ಸೊ ಸಿಕ್ಕಾಬಟ್ಟೆ ಬಿಸಿಲಂತೂ ಇತ್ತು. ನಾವು ಹೊರಟಾಗ ಅಣ್ಣ ಗಾಡಿ ಓಡಿಸ್ತಾ ಇದ್ದು, ಬಟ್ ನಾವು ಹಿಂದೆಗಡೆ ಕೂತ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅನಿಸ್ತಿತ್ತು. ಬಟ್ ಅವ್ನು ಹೆಂಗೆ ಗಾಡಿ ಓಡಿಸಿದ್ನೋ ಅದಂತೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಅಂತೂ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಇದೆ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಹಾಗೆ ಇಷ್ಟ ಆದರೆ ಒಂದೇ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಹಾಗೆ ಮರಿದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಚೆನ್ನಾಗಿರುತ್ತೆ ನಮ್ಮ ಫೋಟೋ ಫುಲ್ಲು ಹಣ್ಣಾಗಿರ್ಬೇಕು, ಆ ಥರ ಇರುತ್ತೆ ನಾಟಿದ್ರಾಗೆಲ್ಲ. ನಾವು ಮುತ್ತತ್ತಿಗೆ ಹೊರಟಾಗ ಆಲ್ಮೋಸ್ಟ್ 3 o'clock ಆಗಿತ್ತು ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ್ಯಂಡ್ ಅದಲ್ಲದೆ ಮುತ್ತತ್ತಿ ಕಡೆ ಸಿಕ್ಕಾಪಟ್ಟೆ ಗ್ರೀನರಿಯಾಗಿ ಇದೆ. ಆ್ಯಂಡ್ ಭೀಮೇಶ್ವರನಲ್ಲಿ ಪೂರ್ತಿಯಾಗಿ ಎಲ್ಲ ಒಣಗೋಗಿದೆ. ಅದರಲ್ಲ ನೋಡಿ ನನಗೆ ಇಷ್ಟೊಂದು ಡಿಫ್ರೆನ್ಸ್ ಇದೆ. ಅಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಕಾಣಿಸ್ತಿತ್ತು. ಭೀಮೇಶ್ವರಿ ಕಡೆ ಪೂರ್ತಿಯಾಗಿ ಎಲ್ಲ ಒಣಗೋಗಿ ಇದಾಗೋಗಿದೆ. ಬಟ್ ಮುತ್ತತ್ತಿ ಕಡೆ ಗ್ರೀನರಿ ಆಗಿದೆ. ಮೇ ಬಿ ಇಲ್ಲಿ ನೀರಿನ ಇದು ಜಾಸ್ತಿ ಇದೆಯಲ್ಲ, ಹಂಗಾಗಿ ಗ್ರೀನರಿ ಇದೆ ಅಂತ ಅನಿಸುತ್ತೆ. ಹಾಗೆ ನಾವು ಶಾಂಪು ಸೋಪು ಹಾಗೆ ಜ್ಯೂಸ್ ಕೂಡ ತಗೊಂಡು ಹೊಳೆ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಿದ್ವಿ. ಅಣ್ಣ ನನ್ನ ಮಗಳನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಮುತ್ತತ್ತಿಗೆ ಬಂದಮೇಲೆ ನೀರಿಗೆ ಇಳಿದೇನೆ ವಾಪಸ್ ಹಾಗೆ ಹೋಗೋದಕ್ಕಾಗಲ್ಲ. ಹಂಗಾಗಿ ನಾವು ಬಟ್ಟೆ ಕೂಡ ತೊಗೊಂಡು ಬಂದಿದ್ವಿ, ಹೇಗೂ ಈಜಾಡ್ತೀವಲ್ವ ಅಂತ. ಬಟ್ಟೆ ಎಲ್ಲ ಒಂದು ಪಕ್ಕಕ್ಕೆ ಸೈಡ್ಗೆ ಎತ್ತಿಟ್ಬಿಟ್ಟು ಹೊಳೆಯ ಒಳಗಡೆ ಕೂಡ ಹೋಗ್ತಾಯಿದ್ವಿ ಈಜಾಡೋದಕ್ಕೆ ಅಂತ. ನಾವು ನೀರಿಳಿಗೆ ಇಳಿದಾಗ ಆಲ್ಮೋಸ್ಟ್ 3:15 ಆಗಿತ್ತು ಅಂತ ಅನಿಸುತ್ತೆ. ಮಿನಿಮಮ್ 5:15 5:45 ಆಗೋವರೆಗೂ ಕೂಡ ನೀರಲ್ಲೇ ಆಟ ಆಡ್ತಾಯಿದ್ವಿ. ಅಷ್ಟು ಸಖತ್ತಾಗಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಅಂತೂ ಮಾಡಿದ್ದೀವಿ. ಸೊ ನಾನು ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಮಾತ್ರ ತೊಗೊಂಡಿದ್ದೀನಿ, ಎಲ್ಲ ಕ್ಲಿಪ್ಪಿಂಗ್ಸು ತೊಗೊಳೋದಕ್ಕಾಗಿಲ್ಲ. ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ದರ್ಶನಕ್ಕೆ ಕೂಡ ಬಂದ್ವಿ. ಹೋಗಪ್ಪ.
शतमानं भवति शतां पुरुषवेन्द्रिये आयुष्यवेन्द्रिये प्रतिष्ठति ಕುತ್ಕೊಳ್ಳೋಣ ಒಂದೆರಡು ನಿಮಿಷ ಕುತ್ಕೊಳ್ಳೋಣ ಒಂದು ನಿಮಿಷ. ಆಂಜನೇಯ ಚಿಕ್ಕ ಆಂಜನೇಯ ಹೆಂಗೆ ಬರುತ್ತೆ? ಇದೊಂದು ಮನೆಗೆ ಹಾಕೋ, ಇದೊಂದು ಮನೆಗೆ ಎಲ್ಲ ಇದೇ ಕಲರ್ ನಮ್ದು. ಮತ್ತೆ ನೀವು ಮಾಡಿದ್ರಿ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಹಾಗೆ ಪ್ರಸಾದ ಕೂಡ ತಗೊಂಡು ಹಾಗೆ ತಿನ್ಕೊಂಡು ಅಲ್ಲಿಂದ ಮನೆ ಕಡೆಗೆ ಹೊರಟ್ವಿ ವಾಪಸ್ಸು. ಇದು ಮಾಡಿದ್ರಾ? ಅಂತ ಐತೆ ಮೊದಲು ಒಂದೇ ಸಲ ಗರಿ ವಿಚಾರ ನೋಡಿದೆ ಹೊಂಟೋಯ್ತು. ಇಲ್ಲವೇ ಇಲ್ಲವೇ ಅಲ್ಲೋಡಿ ಎಷ್ಟು ಚೆನ್ನಾಗಿ ನಿಂತದೆ ಕುಮೆ. ಸಾರಿ ಕಣ್ಮ. ದಾವಡೆಗೆ ನೋಡ್ದಮ್ಮ ಎಷ್ಟು ಹತ್ತಿಸ್ಕೊಂಡೇವೆ. ಎಸಿ ಬೇಡಮ್ಮ, ಸುಮ್ಮನೆ ಒಂತಾವ ಗುಡ್ಡೆ ಹಾಕು. ಅದು ನೋಡು, ಗಾಡಿಗಳು ಬಂದು ತುಳಿದ್ಬಿಡ್ತಾವೆ, ಇದು ಮಾಡ್ಬಿಡ್ತಾವೆ ಕಣೋ. ಕೊಟ್ರೆ ಗುರ್ರ ಅಂತ್ಯಾ? ಓ ಡುಮ್ಮ, ಮಣ್ಣಾಗೈತೆ ಅಂತ ಕೈಯಲ್ಲಿ ಹಿಂಗೆ ಒದ್ರಬಿಟ್ಟು ತಿಂತೈತಿದು. ಫ್ಲವರ್ ಕೊತ್ತಿಗಳು ಕಣ್ಮ. ಚೆನ್ನಾಗಿ ನಿಂತವೆ ಆ ಕಡೆ ನೋಡೆ. ಇದಾಯ್ತು ಕೋತೆ ಕೋತೆ ಅದನ್ನೇ ಅಲ್ಲಿ ಎರಡು ಇವರಲ್ಲೇ ನೋಡಿ ಎಲ್ಲ ಆಡಲ್ಲ ಏನು ಮಾಡಿದ್ರೆ ಮೂತಿ ನೋಡಿ ಹೆಂಗದೆ ಒಳ್ಳೆ
ನೋಡಿ ಎಷ್ಟೊಂದವೆ. ಅಲ್ಲಿ ಹೆಂಗೆ ಕಿತ್ಕೊಳ್ತಾರೆ ಅರ್ಥ ತಗೊಳ್ಳಿ. ಏನಪ್ಪ ಅವ್ರ ಕೈಯಿಂದ ಕಿತ್ಕೊತಾ ಇದ್ದಾರೆ ಬಾಕಿ ಇಟ್ಕೊಳ್ತಾರೆ. ಒಂದಿಟ್ಕೊಂಡಿದ್ದವಲ್ಲ ಗಾಡಿ ಸೌಂಡ್ಗೆ ಅಲ್ಲೇ ಮುಗಿಸಿ. ಮುಗಿಸಿನ ಹೆಂಗೆ ಎದ್ದು ಬಿಡ್ತದು. ಬಿಡ್ಬಿಡ್ತಾರೆ. ಬೆಳಗ್ಗೆ ನೋಡಿದ್ದು ಅದೇ ತಾನೇ. ಒಂದೇ ಪುಕ್ಕ ನೋಡಿದ್ರೆ ದೋಷ ನೋಡು ಬಾಲ ಒಳ್ಳೆ ಕಾಡು ಪಾಪ ಥರ ಐತೆ. ಏನದು ಆಫ್ರಿಕನ್ ಕೋತಿ ಅಂತಾರೆ. ಒಂದೇ ಒಂದೇ ಅಲ್ಲಿ ಅಲ್ಲಿ ಹಿಂದೆಗಡೆ ಕೋತಿಗಿಂತ ಇವೆಲ್ಲ ಮರಿಗಳೇನೋ. ಸೊಪ್ಪೇ ಇಲ್ಲ ಇವಕ್ಕೆ ಅಲ್ವೇನೋ ಇವೆಲ್ಲ ಮರಿಗಳ ಚಿಕ್ಕ ಚಿಕ್ಕವು. ಬಾಳ ನೋಡಿ ನೋಡ್ತಾ ಕಾಡು ಪಾಪ ಕಂಡು ಏ ಇಲ್ಲ ಕಣಮ್ಮ ಪುಷ್ಪ ಕಣಮ್ಮ. ಅದ್ರೊಳಗೆ ಚೆನ್ನಾಗಿ ಕೂತಾಯ್ತದು. ತಂದು ಬಿಟ್ಟಿರೋದು ಅಂತ ಅಂದ್ರು ಮೊದಲು ಒಂದ್ಸಲ. ಹೋಯ್ತಾಯ್ತು ನೋಡು. ಜಾಸ್ತಿ ಆಗಲ್ಲ ಅಲ್ಲಿ ಎರಡು. ಮೇಲ್ಗಡೆ ಕೂತದ್ ಮರದ ಮೇಲೆ ಅಲ್ಲಿ ಕಡ್ರದಲ್ಲೇ ಮುಖ ಇಲ್ಲೊಂದು ಕೂತಿ ನೋಡು ಸಂಜೆ. ಮರದ ಕೊಂಬೆ ಮೇಲೆ ಅವೇ ನೋಡವು ಮರದ ಕೊಂಬೆ ಮೇಲೆ ಮಾಮ ಮೇಲ್ ನೋಡು ಮಾಮ ಗಡ್ವ ಗಡ್ವ. ಅಲ್ಲ ಕಣೆ. ಹಾಂ ಈ ಕೋತಿಗೆ ಆ ಕೋತಿಗೆ ಆಗಲ್ಲ ಅನ್ಸುತ್ತೆ ಅಲ್ವಾ, ಹೊಡೆದಾಕ್ಬಿಡ್ತಾರೆ. ಇವತ್ತಿನ ದಿನ ನಾವಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದೀವಿ. ಆಸಮ್ ಆಗಿತ್ತು ನಮ್ಮ ಇವತ್ತಿನ ದಿನ. ನಾವು ಎಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಬರೋಷ್ಟರಲ್ಲಿ ಆಲ್ಮೋಸ್ಟ್ 6:45 ಆಗಿತ್ತು ಅಂತ ಅನಿಸುತ್ತೆ. ಸೊ ವ್ಯೂ ಕೂಡ ನೋಡ್ತಾ ಇರ್ಬೋದು, ತುಂಬಾ ಸಖತ್ತಾಗಿ ಕಾಣಿಸ್ತಿತ್ತು. ಹಂಗಾಗಿ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಕೂಡ ಭಾವಿಸ್ತಾ, ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡ್ಕೊಳ್ಳಿ. ಹಾಗೆ ಮರಿದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಕಾಯ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.